ಅವಾಗ ನಾ ಕಾಲು ಎಳೆಯೋರು ತುಂಬಾ ಜನ ಇರ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು. ರಮ್ಮ ಒಂದು ಮಾನ ಮುಚ್ಕತ್ತವಳೆ. ಹುಬ್ಳಿ ಸೊಸೆನೂ ಬಂದಿದ್ದಾರೆ, ಫ್ಯೂಚರ್ ಸೊಸೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ? ಜಸ್ಟ್ ಪ್ಲೇಸ್ ತೋರಿಸಿ ನೀವೇ ಕಂಡಿದ್ದೀವಿ. ನಾವು ಬಂದಿದ್ದೀವಿ ನಮ್ಮ ಹುಬ್ಬಳ್ಳಿ ಅಲ್ಲ, ಹುಬ್ಳಿಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಹುಬ್ಳಿಗೆ ಈ ಸಲ ಹುಬ್ಳಿ ಸೊಸೆನೂ ಬಂದಿದ್ದಾರೆ, ಫ್ಯೂಚರ್ ಸೊಸೆ ನಮ್ಮ ಪವರ್ ಪಿಂಕಿ. ನಮಸ್ಕಾರ ಪವರ್ ಪಿಂಕಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗಾಯ್ಸ್. ಆ್ಯಕ್ಚುಲಿ ಈ ಮುಂಚೆ ಎಲ್ಲ ಕೆನ್ನೆ ಅಷ್ಟು ಕೆಂಪಿರ್ತಿಲ್ಲ, ಬಟ್ ಇವಾಗ ಭಾಳ ಪಿಂಪಲ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ಪಿಂಪಲ್ಸ್ ಅಲ್ಲ, ಒಂದು ನಿಮಿಷ ಏನು ಹೇಳೋದು. ಇಲ್ಲಿ ರೂಮ್ ಮಾಡಿದ್ದೀವಿ ನೋಡಿ, ಇದೊಂದು ರೂಮು ಆ್ಯಂಡ್ ಇನ್ನೊಂದು ರೂಮ್ ಮಾಡಿದ್ದೀವಿ. ಸೊ 2 ರೂಮ್ ಮಾಡಿದ್ದೀವಿ ಫ್ರೆಶ್ ಅಪ್ ಆಗೋದಕ್ಕೆ. ಏನಕ್ಕೆ ಎತ್ತ ಅಂತೇಳಿ ಆಮೇಲೆ ತೋರಿಸ್ತೀನಿ. ಸೊ 2 ರೂಮ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ತಂಗಿ ಪಾಪ ಇಶ್ಯೂ ಬಂದಿದ್ದೇನೆ. ಶೇಮ್ ಪಪ್ಪಿ ಶೇಮ್. ರಮ್ಮ ಒಂದು ಮಾನ ಮುಚ್ಕತ್ತವಳೆ. ಸೊ ಏನಂತ ಈ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ರಾಧಾ ಪಾಪುದು ನಾಮಕರಣ ಗೈಸ್. ನಾಮಕರಣ ಮಾಡೋಣ ಅಂತ ಬಂದಿದ್ದೀವಿ ಹುಬ್ಳಿಗೆ. ಈಗ ರೂಮ್ ಬುಕ್ ಮಾಡಿದ್ದೀವಿ. ಈಗ ಫ್ರೆಶ್ ಅಪ್ ಆಗಿ, ಅಂದರೆ ಡೈರೆಕ್ಟು ಅವ್ರ ಮನೆಗೆ ಹೋಗ್ಬೇಕಂದ್ರೆ ಇಲ್ಲ ತೊಟ್ಲಿಡ್ಕೊಂಡೇ ಹೋಗ್ಬೇಕಂತೆ. ಸೊ ಅದಕ್ಕೆ ಫುಲ್ ರೆಡಿಯಾಗಿ ಹೋಗೋಣ ಅಂತೇಳಿ ರೂಮ್ ಮಾಡಿಕೊಂಡು ಈಗ ನಾವು ರೆಡಿಯಾಗಿ ಹೊರಡ್ಬೇಕು. ಏನು ಟಾಸ್ಕ್ ಕೊಟ್ಟಿದ್ದೀರಾ? ಮಾತಾಡಬಾರ್ದು. ಯುಕ್ತ ರೆಡಿನಾ ಟಾಸ್ಕ್? ಏನು ಕೊಡಿಸ್ತೀರಾ ಅವಳಿಗೆ? ಓಕೆ, ಡನ್. ರೆಡಿ, ಸ್ಟಾರ್ಟ್ ಆಗಿದೆ. ಯುಕ್ತ ಮಾತಾಡಲ್ಲ. ಬ್ರಷ್ ಕೊಡೋದನ್ನ ಹೇಳಮ್ಮ, ಮಾತೆಲ್ಲ ಕೇಳಬೇಕು, ಮಾತಾಡ್ಬಾರ್ದು ಅಷ್ಟೇ. ಬ್ರಷ್ ಕೊಡಪ್ಪ. ಅಲ್ಲಿ ನಿಮ್ಮಮ್ಮ ಸನ್ನೆ ಮಾಡ್ತಿದ್ದಾರೆ. ಅಕ್ಕನ ಮಾತಾಡ್ಸು, ಅಕ್ಕನ ಮಾತಾಡ್ಸು. ಅಕ್ಕ ನಿಶುವನೆ ನಿಶು ಅಳ್ತಾನೆ, ಸಮಾಧಾನ ಮಾಡಿ. ಇವಳು ಒಂದು ಅಕ್ಕನ, ನಾನು ಆಗಿದ್ದಿದ್ರೆ ಏನು ಸಾಧ್ಯವೇ ಇಲ್ಲ. ನೋವೇ ನಿನ್ನ ಕೈಯಲ್ಲಿ ಅದೆಲ್ಲ ಸಾಧ್ಯವೇ ಇಲ್ಲ. ಇಲ್ಲ ಸೌಂಡ್ ಕೇಳಿಸಿಲ್ಲ, ವಾಯ್ಸ್ ಬಂದಿಲ್ಲ, ಮೋಸ. ಅಯ್ಯಯ್ಯೋ, ಯಾಕೆ ಮಾತಾಡ್ದೆ? ಸೋತ್ ಹೋಗ್ಬಿಟ್ಟೆ. 3 ಚಾನ್ಸ್ ಆಲ್ರೆಡಿ 2 ಚಾನ್ಸ್ ಆಗ್ಬಿಟ್ಟಿದೆ, ಇನ್ನೊಂದೇ ಇರೋದು. ಇರು, ಎಲ್ಲರೂ ರೆಡಿ ಆಗ್ತಾ ಇದಾರೆ. ಆಂಟಿ ನೋಡಿ, ಆಂಟಿಗೆ ಹೊಸ ಸೀರೆ ಹಾಕೊಂಡು ಫುಲ್ ಮಿಂಚಿ ನೋಡಿ. ನಮ್ಮ ಪವರ್ ಪಿಂಕಿ ದಿವಿಶಾ ಡಿಸೈನರ್ ಬೋಟಿಕ್ ಅವರ ಔಟ್ಫಿಟ್ನ ಹಾಕ್ಕೊಂಡು. ಈ ಔಟ್ಫಿಟ್ನ ನೀವೆಲ್ಲರೂ ನೋಡಿದರೆ ಕಮೆಂಟಲ್ಲಿ ತಿಳಿಸಿ. ಎಸ್, ರೆಡಿ. ಆ್ಯಂಡ್ ನಾನೇ ಮೇಕಪ್ ಮಾಡಿರೋಂಥ ನಮ್ಮ ಮೋಡ್ದು ಚೆನ್ನಾಗಿದ್ದೀನ ಇವತ್ತಿನ ಬ್ರೈಡ್. ಸೊ ನಾನೇ ಮೇಕಪ್ ಮಾಡಿರೋದು ಗೈಸ್. ನಾನೇ ಸೀರೆ ಉಡ್ಸಿರೋದು, ನಾನೇ ಜಡೆ ಹಾಕಿರೋದು, ಎಲ್ಲ ನಾನೇ ಮಾಡಿರೋದು ಇವತ್ತು. ಚೆನ್ನಾಗಿದ್ದೀನ? ಸೂಪರಾಗಿ ಕಾಣಿಸ್ತಿದ್ದೀವಿ. ಕಾಣಿಸ್ಲಾ? ಏನು ನಾನು ವಾಟರ್ ಪ್ರೂಫ್ ಮೇಕಪ್ ಮಾಡಿಬಿಟ್ಟಿದ್ದೀನಿ. ಒಂಚೂರು ಸೆಕೆ ಆಗಿಲ್ಲ ನಿಮಗೆ ಅಲ್ಲ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಏನಿವತ್ತು? ಇವತ್ತು ನನ್ನ ಮಗನ ನಾಮಕರಣ. ನನ್ನ ಮಗನ ಏನು ಹೆಸರು ಇಡ್ತೀಯ? ಅಲ್ಲೇ ಹೇಳ್ತೀನಿ ನೋಡಿ, ಇಲ್ಲಿ ಅಕ್ಕಪಕ್ಕ. ಇವಳು ರಘು ಅವರ ತಂಗಿ. ಜೋರಾಗಿ ಹೇಳು. ತಂಗಿ. ನಿನ್ನ ಹೆಸರು? ಪಲ್ಲವಿ. ನಿನ್ನ ಹೆಸರು? ಐಶ್ವರ್ಯ. ಓಕೆ. ನಿಮ್ಮ ಅಕ್ಕ ಇದೆ ಅರ್ಚನಾ? ಊರಾಗದಾಳೆ. ಸೊ ಗಾಯ್ಸ್, ನಾನಿವತ್ತು ಇಳಕಲ್ ಸೀರೆ ಉಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಶೆಕೆಗೆ ಹೆಂಗೋ ಏರಾಬಿರಿ ರೆಡಿ ಆಗಿದ್ದೀನಿ. ತೋರ್ಸಪ್ಪಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ ಗೈಸ್. ಈ ಸೀರೆನ ನಾವು ನಮ್ಮವ್ರಿಗೆ ಹಾಕೊಳ್ಳೋಣ ಒಂದಿನ, ಇಳಕಲ್ ಸೀರೆ ಥರ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಅವತ್ತು ನಾವು ನಮ್ಮೂರಲ್ಲಿ ನಾನು ಹಾಕೊಳ್ಳೋಣ ಅನ್ನೋ ದಿನ ಯಾವಾಗಲೂ ಏನಾದರೂ ಒಂದು ಪ್ರೋಗ್ರಾಮ್ ಇದ್ದಿದ್ದ ಕಾರಣ ಯಾವಾಗಲೂ ಹಾಕೊಳ್ಳೋಕ್ಕಾಗಲಿಲ್ಲ ಸೀರೆನ. ಅದಕ್ಕೆ ಎತ್ತಿಟ್ಕೊಂಡೇ ಇದ್ದೆ. ಹೆಂಗೋ ಈ ಇವೆಂಟ್ ಬಂತಲ್ಲ, ಸೊ ಈ ಇವೆಂಟಿಗೆ ಹಾಕ್ಕೊಂಡೆ. ಆ್ಯಂಡ್ ನಾನು ಹೇಗೆ ಕಾಣಿಸ್ತಿದ್ದೀನಿ, ನಾನು ತುಂಬ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಶೆಕೆ ತಡೆಯೋಕ್ಕಾಗಲ್ಲ, ಕೂದಲು ಬಿಟ್ಟರೆ ಫುಲ್ ಬೆವ್ತು ಬಿಡ್ತೀನಿ ಅಂದ್ಬಿಟ್ಟು ಫುಲ್ ಗಂಟೆಲ್ಲ ಹಾಕ್ಕೊಬಿಡ್ತಿದ್ದೀನಿ.
ಇಷ್ಟೇ ಗೈಸ್ ನನ್ನ ಮೇಕಪ್. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ ಇಲ್ಲಡ ನೋಡ್ಲಿ ಅಮ್ಮ ಗುಂಡುಮಣಿ ಆರು ನೀವು ಈಶಾ ಬಲೆ ಇವತ್ತು ನಮ್ಮ ಪಾಪುದು ನೇಮಿಂಗ್ ಸೆರೆಮನಿ ಇದೆ ಗೈಸ್. ವಿನಾಯಕ್ ಹಾಗೆ ರಾಧಾ ರೆಡಿ ಅಂತ ಅವ್ರು ಹಾಕೊಂಡಿದ್ದಾರೆ. ನೋಡಿ ಅವ್ರು ಹುಡ್ದಾಗಿದ್ದ ನಮ್ಮಮ್ಮ ಮಿಂಚ್ತವ್ರೆ. ಎಷ್ಟು ಏಜ್ ನಿಮಗೆ? 50. ಸುಧಾರಾಣಿ ಥರ ಕಾಣಿಸ್ತಿದೆ. ಹೌದಾ? ಹಾಂ ನಿಜವಾಗ್ಲೂ? ನಿಜವಾಗ್ಲೂ. ಇವ್ರ ಕಡೆ ಶಾಸ್ತ್ರದಲ್ಲಿ ಮಾವ ತೊಟ್ಲು ತೊಗೊಂಡೋಗಿ ಕೊಡಬೇಕು. ಸೊ ಇವಾಗ ನಮ್ಮ ಅಲ್ಲೂರಗೋರೆ ಮಾವ ಆಗಿರೋ ಕಾರಣ ತೊಟ್ಲು ಫಿಕ್ಸ್ ಮಾಡ್ತಾ ಇದ್ದಾರೆ. ಕೆಳಗಿಂದ ಕೆಳಗಿಟ್ಕೊಂಡ್ರೆ ಕಟ್ಟಾಗುತ್ತಮ್ಮ ಮತ್ತೆ ಅದಕ್ಕೆ ಹೇಳಿದ್ದು ಕೆಳಗಿಂದ ಬರಲ್ಲ ಅಂತ ಅಲ್ಲೇ ನಳಿ ನೀ ಮುಂದೆ ಬಾ, ನೀ ಅಲ್ಲಿ ಇನ್ನೇ ಹಿಂದಿರ್ತೀಯನ ಮುಂದೆ ಬರಕ್ಕೆ ಪಾಪು ಅಲ್ಲೇ ಹಲೋ ಬಿಡುವ ಕಾಲು ಸಿಗಲ್ಲ ಅಂತ ಗಂಡು ಹೊಡಿತ ನೀವು ಇದು ಬರ್ತಿದ್ದು ಅಂತ ಕೇಳ್ತಿದ್ರು. ಎಲ್ಲರಿಗೂ ಕೊಡಿ. ಅಲ್ಲೇ ಕೊಟ್ಟಿದ್ದು ನೋಡು. ಹಾಂ ಮುಗಿತು ಗೊತ್ತಾಗ್ತದೆ. ಮಾಡಕ್ಕ ನೀ ನಿಂದ್ರಂಗಿಲ್ಲ ಈಗ ಬಂದ ಆರಾಮ್ಸೆ ಇನ್ನು ಒಂದು ಮೂರು ಮಾಡು. ಇಲ್ಲ ಆ ಥರ ಸೊಪ್ಪಲ್ಲ ಇಲ್ಲ ಇಟ್ಟು ಯಾಕೆ ಮಂಜು ಹೋರಿ ಒಳಗೋರಿ ಒಳಗೆ
ಸ್ಟಾರ್ಟ್ ಮಾಡ್ರಲ್ಲ ನೀವು. ಯಾರು ಬಂದ್ರು? ಸೊ ಪಾಪುಗೆ ವಿಹಾನ್ ಸಾಯಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಹೆಸರು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಆ್ಯಂಡ್ ಮನೇಲಿ ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ವಿಮಾನ ಅಚ್ಚಕ್ಕೆ ರೆಡಿ 1 2 3 ಗೋ ಉತ್ತಾನ ಬರಲ್ಲ ಬಣ್ಣೆ ವೀಡು ವೀಡು ಕರಿಯ ನಿನ್ನ ಕಣ್ಣ ಒಳ ಅದು ಬೇಡ ನಂಗೆ ಅದು ಇಷ್ಟ ಇಲ್ಲ. ವೀಡು 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 ಅದು ವೀಡು 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 ಕರಿಯ ನಿನ್ನ ಯಾವ್ದು ಹೇಳ್ಬೇಕೆ? ಕರಿಯ ನಿನ್ನ ಕರಿಯ ನಿನ್ನ ಕಣ್ಣ ಒಳಗೆ ಜೋಗವು ಚಂದನಿ ಕುಣಿದು ಕುಣಿದು ನನ್ನ ಸೆಳೆದ ರೀತಿಯು ಚಂದನಿ ತಿಟ್ಟಿಡಿ 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 ಓ ನಾಚಿ ನಾಚಿ ನನ್ನ ಕರೆದ ಕೂಗೆಂತ ಚಂದನಿ ಕಾಡಿ ಬೇಡಿ ನನ್ನ ಕೂಡಿದ ಬೆಳಿಗ್ಗೆ ಚಂದನಿ ಅಯ್ಯೋ ಬೇಡು 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 ಪುತ್ತಾದವರನ ಒಳ್ಳೆ ಒಣ್ಣಾದವರನ ಒಳ್ಳೆ ಒಳ್ಳೆ ಬೇಡು 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 ಬೇಡು. ಸೊ ಹಾಯ್, ಈಗ ನಾವು ಹುಬ್ಳಿಲಿದ್ದೀವಿ. ಹುಬ್ಳಿಲಿ ನಾವಿರೋ ಅಂಥ ಮನೆ ನಿಮಗೆ ತೋರಿಸ್ತೀನಿ. ಜನ್ಮದಲ್ಲಿ ಒಬ್ಳಿದ ಗೊತ್ತಾ? ಅವಳು ಇಲ್ಲೇ ಆಗಿದ. ಇದು ಓಪನ್ ಸ್ಟೇಜ್ ಇದ್ದಂಗಿದೆ. ವಾವ್, ನೈಸ್ ಮನೆ ಅಲ್ಲ. ಅಯ್ಯೋ ಚೆನ್ನಾಗಿದೆ. ನಾವು ಅಡುಗೆ ಮಾಡ್ಕೋಬೋದಾ? ಆ್ಯಂಡ್ ಗೈಸ್, ಇವತ್ತು ನಾವಿರುವಂತಹ ಮನೆ. ಇನ್ನು ಸರ್ವರ್ ಕ್ಲೀನ್ ಮಾಡ್ತಿದ್ದಾರೆ ಒಳಗೆ. ಅಲ್ಲ ಬೆಡ್ಶೀಟ್ ಅಂದ್ರೆ ಹಂಗೆ ಸುಮ್ಮನೆ ನಮ್ಮ ಭಾಷೆ. ನಾನು ಇನ್ನೂ ಫ್ಲಾಶ್ ಆಗಿಲ್ಲ. ಒಂದು ರೂಮ್ಗಳು ಎಷ್ಟಿದಾವೆ? ಮೇಲೆ ಹೋಗ್ಬೇಕಲ್ಲ. ಹೋಗೋದು ಸಕ್ಕತ್ತಾಗಿದೆ. ಸೊ ಗೈಸ್, ಹುಬ್ಳಿಗೆ ಬಂದರೆ ನೀವು ಕೂಡ ಇಲ್ಲಿ ಬನ್ನಿ, ತುಂಬ ಚೆನ್ನಾಗಿದೆ. ಎಲ್ಲಾಯ್ತು ಅಲ್ಲಿ ಏನಿಲ್ಲ ಕಣ. ಚಾಬಿ ಕೊಡ್ತೀನಿ ಅಂದ್ರೆ ಚಾವಿ ಕೊಡ್ಕೊತೀರೇನ್ರಿ? ನೋಡ್ರಿಪ್ಪ, ಹೆಂಗಿದು ರೂಮ್ಗಳು ಗೈಸ್. ನೈಸ್ ನೈಸ್, ವೆರಿ ನೈಸ್. ಎಲ್ಲದಕ್ಕೂ ಸಪ್ರೇಟ್ ವಾಶ್ರೂಮ್ಸ್ ಇದ್ದಾವೆ. ಓ ಮೈ ಗಾಡ್, ಇದು ವಾಶ್ರೂಮ್ ಅಲ್ಲ, ಮನೆ ಒಳಗೆ ಮನೆ ಮಾಡಿಬಿಟ್ಟಿದ್ದಾರೆ ಗೈಸ್. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಇದಿಷ್ಟೇ ಇರೋದು. ಆ್ಯಂಡ್ ಇಲ್ಲೋದ್ರೆ ಇಲ್ಲಿ ಇನ್ನೂ ಏನೇನೋ ಇದೆಯಂತೆ, ನೋಡ್ಕೊಬರೋಣ ಇಲ್ಲಿ. ಇದು ಆ್ಯಕ್ಚುಲಿ ನಾವು ಇವತ್ತು ಸುಮ್ಮನೆ ಸ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇರೋದಷ್ಟೇ, ಸ್ಟೇಗೋಸ್ಕರ ಇದ್ದೀವಿ. ಆಹಾ, ಸಕ್ಕತ್ತಾಗಿದೆ ಗೈಸ್. ನೋಡಿ, ಇದು ಓಪನ್ ಟಾಪ್, ಇಲ್ಲಿ ಎಲ್ಲ ರೂಮ್ ಇದೆ. ಏನಾದರೂ ನೀವು ಒಂದು 15 ಜನ ಫ್ರೆಂಡ್ಸು ಪ್ಲ್ಯಾನ್ ಮಾಡಿಕೊಂಡ್ರೆ
ಹಾಂ ಒಂದು 15 ಜನ ಫ್ರೆಂಡ್ಸ್ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಆರಾಮಾಗಿ ಬಂದು ಇಲ್ಲಿ ಸ್ಟೇ ಮಾಡ್ಬೋದು ಒಂದು 2 ಡೇಸು. ಅಂದರೆ ಇಲ್ಲಿ ಇವೆಂಟ್ಗೂ ಕೊಡ್ತಾರೆ ಅನಿಸುತ್ತೆ. ಅಂದರೆ ಈಗ ಮನೇದೇನಾದರೂ ಸಣ್ಣ ಪುಟ್ಟ ಇವೆಂಟ್ ಇರ್ತಾರೆ, ಓಪನ್ ಸ್ಟೇಜ್ ಇದೆ. ಸೊ ಸ್ಟೇಜಲ್ಲಿ ಇವೆಂಟ್ ಮಾಡಿಕೊಂಡು ಇಲ್ಲಿ ಮನೇಲಿ ಇರ್ಬೋದು. ಆರಾಮಾಗಿ ಬುಕ್ ಆಯ್ತಲ್ಲ. ಬಂದೆ. ಇದು ಮನೆ ಓಪನಿ. ನಾವು ಕುರುಬ್ರೆ ಅವರು ಅದಕ್ಕೆ ಕುರುಬರು ಹಂಗಲ್ಲೇ ಕುರುಬರು. ಆಹಾ ಎಷ್ಟು ಚಂದ ಇದೆ. ಮಳೆ ಬಂದಿದೆ. ಮಳೆ ಬಂದೆ ನಾನಂತೂ ಓಡೋಗ್ತೀನಿ ಫಸ್ಟ್. ಬರ್ತಾಯ್ತು ಬಂದಿಲ್ಲ. ಇನ್ನೊಂದು ರೌಂಡ್ ಬರು. ಕೆಮಿಕಲ್ ಮಳೆ ಅಲ್ಲ. ಹಿಂಗಂದ್ರೆ ನಿಮ್ಮಮ್ಮ ಇದಾವೆ ರಂಜಿತ ನೀನಿದೆ ರೇಷನ್ ಹೋಗಿ ತಂದ್ಬಿಡ್ತೀವಿ ಪಟ್ ಅಂತ. ಏನಂತ ಅಡುಗೆ ಮಾಡ್ಬೇಕಾ? ಅಡುಗೆ ಮಾಡೋದು ಮುಗೀತು, ರಾತ್ರಿ ಇಲ್ಲೇ ತಿನ್ಬೋದು. ಹೇ ಬಿಡ, ಒಂದಿನಕ್ಕೋಸ್ಕರ ಏನೋ ಕಳಿಸುತ್ತೆ. ಸಕ್ಕತ್ತಾಗಿದೆ ಗೈಸ್. ನಾವಂತೂ ಸಖತ್ತಾಗಿರೋ ಮನೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದ್ರದ್ದು ಬರೀ ಸಿಕ್ಕಿದ್ದು 5,000 ರೂಪಾಯಿ. ಹಾಂ, ನಮಗೆ ಸಿಕ್ಕಿದ್ದು 5,000 ರೂಪಾಯಿ. ಬಟ್ ಇದು ಸೀಸನ್ ವೈಸ್ 15,000-20,000 ರೂಪಾಯಿ. 15,000-20,000 ಕಾಸ್ಟ್ಲಿ ಇದೆ. ಬಟ್ ಇದು ನಾನು ಹಿಂಗೆ ತಗೊಂಡೆ ಅಂತ ನಿಮಗೆ ಬೇಕಾದ್ರೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಹೇಳಿ. ಏಯ್, ನಾವು ಯಜಮಾನ್ರಿಗೆ ಮಾಡಬೇಡಿ, ಪರ್ಸ್ನಲ್ ಆಗಿ ಮೆಸೇಜ್ ಮೆಸೇಜ್ ಮಾಡೋರು ಆಗಲ್ಲ ಅಂತ ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸುಷ್ಮಿತಿಗೆ ಹೇಳ್ಬಿಡ್ತಂತಾರೆ ನನ್ನ ಮನೆ. ಸುಶ್ರುತಿಗೆ ಹೇಳ್ಬಿಡ್ತೀವಿ ಅಂತ. ಸೊ ಅಷ್ಟೇ ಗೈಸ್, ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದೆಯೋ. ಸೊ ಫಂಕ್ಷನ್ ಮುಗೀತು. ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಸೊ ಫಂಕ್ಷನ್ ಮುಗಿಸ್ಕೊಂಡು ನಾಳೆ ಇನ್ನೊಂದು ಇವೆಂಟ್ ಇದೆ. ಸೊ ಆ ಇವೆಂಟು ಮುಗಿಸ್ಕೋಬೇಕು ನಾವು. ಸೊ ಅದಕ್ಕೋಸ್ಕರ ಇಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ರೂಮ್ ಅಲ್ಲ, ಮನೆ ಬುಕ್ ಮಾಡ್ಕೊಂಡಿದ್ದೀವಿ. ನನ್ನ ಮಗಳು ಅಳ್ತಾಳೆ. ಯಾಕಮ್ಮ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ಫುಲ್ಲು ಜೋರು ಮಳೆ ಬರ್ತಿತ್ತು ಆ್ಯಂಡ್ ಮೇಲಿಂದ ಮಾವಿನ ಹಣ್ಣು ಬಿದ್ದೋಗಿತ್ತು. ಸಖತ್ತು ಟೇಸ್ಟಿಯಾಗಿತ್ತು. ಸೊ ಧಾರವಾಡಲ್ಲಿ ನಾವು ಇವತ್ತು ರೂಮ್ ಮಾಡ್ಕೊಂಡು ಇಲ್ಲಿರೋದು. ಆ್ಯಂಡ್ ಅಲ್ಲಿ ಇನ್ನೂ 2 ರೂಮ್ ಮಾಡಿದ್ರು. ಸೊ ಅಲ್ಲೆಲ್ಲ ದೊಡ್ಡ ಫ್ಯಾಮಿಲಿಯವ್ರನ್ನೆಲ್ಲ ಅಲ್ಲಿ ಬಿಟ್ಟಿದ್ವಿ. ಆ್ಯಂಡ್ ನಾವು ತುಂಬ ಜನ ಇದ್ದೀವಲ್ಲ ಅಂತೇಳಿ ನಾವು ಈ ಕಡೆ ರೂಮ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಆ್ಯಂಡ್ ನಾಳೆ ಸಂಜೂರ್ ಮನೇಲಿ ಇವೆಂಟ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಈ ಫ್ರೆಶ್ ಅಪ್ ಆಗಕ್ಕೆ ಇಲ್ಲಿಗೆ ಬಂದಿದ್ವಿ. ವಿಡಿಯೋನ ಆಲ್ರೆಡಿ ನೋಡಿರ್ತೀರಾ ಅಷ್ಟೇ. ಹಾಯ್ ಗೈಸ್, ಬನ್ನಿ ಕಮೆಂಟ್ಸ್ ಓದೋಣ. ಆ್ಯಂಡ್ ನಾನು ಇವತ್ತಿನ ಕಮೆಂಟ್ಸ್ನ ನೋಡಿದ್ಮೇಲೆ ತುಂಬ ಜನ ಏನಂತ ಕಮೆಂಟ್ಸ್ ಮಾಡಿದ್ರೆ ಸ್ಟಾಪ್ ರೀಡಿಂಗ್ ಕಮೆಂಟ್ಸ್ ಅಂತ ಅಂದಿದ್ದೀರಾ. ಬಟ್ ಕೆಲವರಿಗೆ ನೀವು ಓದ್ತೀರಾ ಅಂತ ಅಂದ್ಕೊಂಡು ಕಮೆಂಟ್ಸ್ ಮಾಡೋರು ಇದ್ದೀರಾ. ಆಮೇಲೆ ಕೆಲವರು ಓದಿ ಪ್ಲೀಸ್ ನಾವು ಮಾಡೋ ಕಮೆಂಟ್ಸ್ನ ಅಂತ ಅನ್ನೋರು ಇದ್ದೀರಾ. ಸೊ ಯಾರಿಗೋಸ್ಕರ ಮಾಡಲಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಈಗ ಪಾಪ ನೀವು ಕೇಳ್ತೀರಾ ಅಂತ ಓದಲ್ಲ, ಇಲ್ಲಾಂದರೆ ಯಾಕೆ ಓದ್ತೀರಾ ಅಂತ ಅವ್ರಿಗೋಸ್ಕರ ಓದ್ದೇ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಬಟ್ ಆದರೂ ಅವ್ರಿಗೂ ಬೇಜಾರು ಮಾಡೋದು, ಇವ್ರಿಗೂ ಬೇಜಾರು ಮಾಡೋದು ಬೇಡ. ಒಂದು ಟಾಪ್ 5 ಕಮೆಂಟ್ಸ್ನ ಓದ್ತೀನಿ ಅಷ್ಟೇ ಗೈಸ್. ಪ್ರತಿ ಸಲನೂ ಟಾಪ್ 5 ಕಮೆಂಟ್ಸ್ನ ಓದ್ತೀನಿ. ಆದಷ್ಟು ಸ್ವಲ್ಪ ದೊಡ್ಡದಾಗಿರೋ ಕಮೆಂಟ್ಸ್ನ ಓದ್ತೀನಿ. ಬಿಕಾಸ್ ನಮಗೋಸ್ಕರ ಪಾಪ ದೊಡ್ಡದಾಗಿ ಕಮೆಂಟ್ ಮಾಡಿರ್ತಾರೆ, ಅದಕ್ಕೋಸ್ಕರ ಅಟ್ಲೀಸ್ಟ್ ಓದ್ತೀನಿ. ಓಕೆ ಎಸ್, ಬನ್ನಿ ಇವಾಗ ಚಿನ್ನು ಅವರು ಕಮೆಂಟ್ ಮಾಡಿದ್ದಾರೆ. ಆಯ್ ಸುಶಿಕಾ, ನೀವು ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲ ನನಗೆ ತುಂಬ ಇಷ್ಟ. ಲವ್ ಯು ಸೋ ಮಚ್ ಅಕ್ಕ. ಅಲ್ಲು ಅಣ್ಣ ಅವರದು ಇಂಟರ್ವ್ಯೂ ನೋಡಿದೆ, ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಕಮೆಂಟ್ಸಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ. ಬಟ್ ಮೂವಿ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲು ಅಣ್ಣ ಏನು ಅಂತ. ಒನ್ಸ್ ಅಗೇನ್ ಲವ್ ಯು ಸೋ ಮಚ್ ಸುಶಿಕಾ ಅಂತ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಿನ್ನು ಅವರೇ, ನಮ್ಮ ಫ್ಯಾಮಿಲಿನ ಇಷ್ಟಪಡೋದಕ್ಕೆ. ಆ್ಯಂಡ್ ಎಸ್, ಯಾರೇ ಆಗಲಿ ಈಗಿನ ಕಾಲದಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಯಾರೇ ಏನಾದರೂ ಒಂದು ಮಾಡ್ತಾರೆ ಅಂದರೆ ಅವ್ರನ್ನ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು. ನಮ್ದು ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಕೆಲಸ ಮಾತಾಡುತ್ತೆ ಅಂತ ಅಂದ್ಕೊಂಡು ಮುನ್ನಗ್ಬೇಕಷ್ಟೆ. ಪಾಪ ಅವನೀಗ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದು, ಯಾರಿಗೂ ಅವನ ಬಗ್ಗೆ ಗೊತ್ತಿಲ್ಲ. ಮೇ ಬಿ ಅದಕ್ಕೆ ಅವರು ಕಮೆಂಟ್ ಮಾಡ್ತಿರ್ಬೋದು. ಆಮೇಲೆ ಹುರ್ಕೊಂಡು ಕಮೆಂಟ್ ಮಾಡೋರು ಇರ್ತಾರೆ. ಸೊ ಅವ್ರುಗಳಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಹಾಗೆ ತೀರಾ ಒಂದೊಂದು ಕಮೆಂಟ್ಸ್ಗೂ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈಗ ನಿಮಗೂ ಗೊತ್ತು ಎಂತೆಂಥವ್ರಿಗೆ ಎಂತೆಂಥ ಕಮೆಂಟ್ಸ್ಗಳು ಹಾಕ್ತಾರೆ ಅಂತ. ಅವರೆಲ್ಲ ಸಣ್ಣದಕ್ಕೂ ಬೇಜಾರು ಮಾಡ್ಕೋಬೇಕು. ನಾವು ಯಾವತ್ತೂ ಕೆಟ್ಟದಾಗ ಕಮೆಂಟ್ಸ್ ಹಾಕೊಳ್ಳೋ ರೀತಿ ನಾವು ಹೋಗೂ ಇಲ್ಲ, ಮಾಡೂ ಇಲ್ಲ. ಈಗ ಅವ್ರೇನೋ ಹೊಸ್ದಾಗಿ ಕಾಲಿಡ್ತಿದ್ದಾನೆ, ಅದಕ್ಕೆ ಕೆಟ್ಟದಾಗ ಕಮೆಂಟ್ ಮಾಡ್ತವ್ರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಷ್ಟು. ಎಂತೆಂಥವ್ರನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನು ಬಿಡ್ತಾರಾ ಹೇಳಿ. ಓಕೆ, ಪಲ್ಲವಿ 2026 ಅವರು, ಹಾಯ್ ಅಕ್ಕ, ಐ ಆಮ್ ವಾಚಿಂಗ್ ಯುವರ್ ವ್ಲಾಗ್ಸ್ ಫ್ರಮ್ ಲಾಂಗ್ ಟೈಮ್. ಇಟ್ ವಾಸ್ ನೈಸ್ ಟು ಸಿ ಯುವರ್ ಫ್ಯಾಮಿಲಿ ಇನ್ ಎವ್ರಿ ವ್ಲಾಗ್ಸ್. ಥ್ಯಾಂಕ್ ಯು. ನಿಮ್ಮ ಅಪಾರ್ಟ್ಮೆಂಟಲ್ಲಿ ಲೀಸ್ಗೆ ಮನೆ ಇದೆಯಾ? ಸದ್ಯಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಈಗ ಫುಲ್ ಆಗಿದೆ ಅನಿಸುತ್ತೆ. ಲೀಸಿಗೆ ಡೌಟು, ರೆಂಟಿಗೆ ಸಿಗ್ಬೋದೇನೋ, ಬಟ್ ಲೀಸಿಗೆ ಸಿಗಲ್ಲ. ಪಲ್ಲವಿ ಅನಿಲ್ ಅವರು,
ಐ ಸಿಸ್ ಐ ಆಮ್ ಫ್ರಮ್ ಬೀದರ್ ಬಟ್ ನಾವಿರೋದು ಪುಣೆದಲ್ಲಿ. ನೀವು ಒಂದ್ಸಲ ಬನ್ನಿ ಪುಣೆಗೆ, ಮೀಟ್ ಆಗೋಣ. ನಾನು ನಿಮ್ಮ ವೀಡಿಯೋಸ್ ಡೈಲಿ ನೋಡ್ತೀನಿ, ಇಷ್ಟ ಆಗುತ್ತೆ. ನನ್ನ ನೇಮ್ ಪಲ್ಲವಿ ಅನಿಲ್ ಕುಮಾರ್ ಅಂತ. ನಿಮ್ಮ ವ್ಲಾಗಲ್ಲಿ ಹಾಯ್ ಅಂತ ಹೇಳಿ ಒಂದ್ಸಲ. ಥ್ಯಾಂಕ್ ಯು ಪಲ್ಲವಿ ಅನಿಲ್ ಕುಮಾರ್ ಅವರು. ಇವರು ಬೀದರ್ ಅವರು. ಸೊ ಬಟ್ ಇರೋದು ಪುಣೆಯಲ್ಲಿ. ಪುಣೆ ಎಲ್ಲ ತುಂಬ ದೂರ, ಬರೋದೆಲ್ಲ ಕಷ್ಟ. ನೋಡುವ, ಆ ಸೈಡ್ ಏನಾದರೂ ಬಂದರೆ ಮೀಟ್ ಆಗ್ತೀವಿ. ಓಕೆ, ನೆಕ್ಸ್ಟ್ ಯಾರೋ ಕನ್ನಡದಲ್ಲಿ ಟೈಪ್ ಮಾಡಿದ್ದಾರೆ, ಅವ್ರಿಗೋಸ್ಕರ ಹೋಗೋಣ. ಕಾವ್ಯ ಕಿರಣ್ ಅವರು, ಹಾಯ್ ಅಕ್ಕ, ನಾನು ಪ್ರತಿ ಸರಿ ನಿಮ್ಮ ಕಮೆಂಟ್ ಹಾಕ್ತೀನಿ, ನೀವು ಒಂದು ಸರಿನೂ ನನ್ನ ಕಮೆಂಟ್ ಓದೇ ಇಲ್ಲ. ಈ ಬ್ಲಾಗ್ ಎಲ್ಲದರಲ್ಲೂ ಹೇಳಿ ಹಾಯ್ ಅಂತ. ನನ್ನ ಹೆಸರು ಕಾವ್ಯ ಕಿರಣ್. ಹಾಯ್ ಕಾವ್ಯ ಕಿರಣ್. ಸೊ ಮೇ ಬಿ ಅಂದರೆ ರಿಪೀಟೆಡ್ ಕಮೆಂಟ್ಸ್ ಇದ್ದಾಗ ಯೂಶ್ವಲಿ ಸ್ಕಿಪ್ ಮಾಡಿಬಿಡ್ತೀನಿ, ಅದಕ್ಕೋಸ್ಕರ ಸ್ಕಿಪ್ ಮಾಡಿರ್ತೀನಿ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಕಮೆಂಟ್ಸ್ ಅದನ್ನು ನಿಲ್ಲಿಸಿ ಅಂದರೆ ಬಟ್ ಹಾಕಿರೋರಿಗೋಸ್ಕರ ಓದ್ತಾ ಇದ್ದೀನಿ ಗೈಸ್. ಇನ್ಮೇಲಿಂದ ಓನ್ಲಿ 5 ಕಮೆಂಟ್ಸ್ ಓದ್ತೀನಿ ಅಷ್ಟೇ. ಓಕೆ. ಪ್ರತಾಪ್ ಅವರು, ಸ್ವಂತ ಮನೆನ ರೆಂಟ್ ಮನೆನ ಅಂತ ಕೇಳಿದರೆ, ಇಲ್ಲ, ಅದು ನಮ್ಮ ಅಪ್ಪ ಅಮ್ಮ ಅವರೇ ಕಟ್ಸಿರೋ ಅಂಥ ಮನೆ, ಸ್ವಂತ ಮನೆ ಅದು. ಮುಂಚೆ ಅವರು ಟ್ರಿಪ್ಲೆಕ್ಸಲ್ಲಿದ್ದರು ಮೇಲ್ಗಡೆ ಫ್ಲೋರಲ್ಲಿ, ಈಗ ಅದನ್ನೆಲ್ಲ ಲೀಸು ಕೊಟ್ಬಿಟ್ಟು ಈಗ ಸಿಂಗಲಲ್ಲಿದ್ದಾರೆ ಅಷ್ಟೇ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನಾವು ಸ್ವಲ್ಪ ಲೇಟಾಗಿ ನಾಮಕರಣ ವ್ಲಾಗ್ ಅಪ್ಲೋಡ್ ಮಾಡಿದ್ವಿ, ಬಿಕಾಸ್ ಇದು ಅವ್ರ ಇವೆಂಟ್ ಆಗಿರೋದ್ರಿಂದ ಅವ್ರ ಚಾನಲಲ್ಲೇ ಫಸ್ಟ್ ಹೋಗಲಿ, ಅವ್ರದ್ದು ಆದಮೇಲೆ ನಾವು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾವು ಹಾಕಿರಲಿಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಯಾರೆಲ್ಲ ಇನ್ನೂ ನೋಡಿಲ್ಲ, ಇಲ್ಲೂ ನೋಡಿ. ಇನ್ ಕೇಸ್ ಅವ್ರ ಚಾನಲಲ್ಲೂ ಹೋಗಿ ಅವ್ರ ಚಾನಲ್ ವೀಡಿಯೋಸು ನೋಡಿ. ಆ್ಯಂಡ್ ವ್ಲಾಗ್ನ ತುಂಬ ಜನ ಕೇಳ್ತಾಯಿದ್ರಿ ನಾಮಕರಣದ ಹಾಕಿ ಅಂತೇಳಿ, ತುಂಬ ಕಾಯಿಸ್ಬಿಟ್ವಿ. ಅವ್ರು ಹಾಕ್ಬಿಡ್ಲಿ ಫಸ್ಟು ಅಂತಲೇ ವೆಯ್ಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನಾನು ಹಾಕಿರಲಿಲ್ಲ ಅಷ್ಟೇ. ಈಗ ನಿಮಗೋಸ್ಕರ ಈ ವ್ಲಾಗು ನಿಮಗೋಸ್ಕರ ಹಾಕಿದ್ದೀನಿ. ಪ್ಲೀಸ್ ಕಮೆಂಟ್ ಮಾಡಿ, ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಎಲ್ಲನೂ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಅಷ್ಟೇ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿಗಂಟ ಬಾಯ್, ಮಿಸ್ ಮೀ.